ಇವಾಗ ಸ್ಪೆಷಲ್ ಮೇಘನಾ ಚಿಕನ್ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದಾರೆ. ರೆಡ್ ಚಿಲ್ಲೀಸ್ ಮತ್ತು ಒಂದು ಗಾರ್ಲಿಕ್ ಫ್ಲೇವರ್ ಎಲ್ಲ. ಸೊ ಇವಾಗ ಟೇಸ್ಟ್ ಮಾಡುವ. ಯಪ್ಪ, ಇಷ್ಟಕ್ಕೆ ಇಷ್ಟೊಂದು ಬಿಲ್ಲು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅ ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಫುಡ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸೊ ಬೆಂಗಳೂರಿನ ಒನ್ ಆಫ್ ದಿ ಫೇಮಸ್ ರೆಸ್ಟೋರೆಂಟ್ ಮೇಘನಾ ರೆಸ್ಟೋರೆಂಟ್. ಮೇಘನಾಗೆ ಹೋಗ್ತಾ ಇದ್ದೀವಿ. ಮೇಘನಾ ಆಲ್ರೆಡಿ ಗೊತ್ತಿರುತ್ತೆ, ಮೇಘನಾ ಇಸ್ ವೆರಿ ಫೇಮಸ್ ಫಾರ್ ಬಿರಿಯಾನಿ ಅಂತ. ಸೊ ಬಿರಿಯಾನಿ ಬಿಟ್ಟು ಮತ್ತೆ ಏನೇನು ಸ್ಪೆಷಲ್ ಇದೆ ಇವೆಲ್ಲ ನಾವು ಈ ಒಂದು ಬ್ಲಾಗಲ್ಲಿ ನಿಮ್ಮನ್ನು ತೋರಿಸ್ಕೊಡ್ತೀವಿ. ಸೊ ಬನ್ನಿ, ಆಗಿರೋ ತಡ ಮಾಡಿದೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡುವ. ನಾವು ಮೇಘನಾ ಫುಡ್ಸ್ ಇಂದಿರಾನಗರ್ ಹೋಗ್ತಾ ಇದ್ದೀವಿ. ಸೊ ಮೇಘನಾ ಅವ್ರದ್ದು ತುಂಬ ಔಟ್ಲೆಟ್ಸ್ ಇದೆ, ಬಟ್ ನಮಗೆ ನಿಯರ್ ಬೈ ಇರೋದು ಇಂದಿರಾನಗರ್ ಬ್ರಾಂಚೆ. ಸೊ ಅಲ್ಲಿ ನಾವು ಮುಂಚೆನೂ ಟ್ರೈ ಮಾಡಿದ್ವಿ, ಫುಡ್ಡು ಚೆನ್ನಾಗಿತ್ತು. ಸೊ ಇವತ್ತು ಕೂಡ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಸೊ ಏನು ತಗೊಳ್ಳುವ ಊಟಕ್ಕೆ? ಬಿರಿಯಾನಿ. ಎಸ್. ಸೊ ಇಲ್ಲಿ ಸ್ಪೆಷಲ್ ಅಂದರೆ ಬಿರಿಯಾನಿ. ಸೊ ಬಿರಿಯಾನಿ ನಾವು ತಗೊಳ್ತೀವಿ, ಬಾಕಿದನ್ನು ಮೆನ್ಯೂ ನೋಡುವ. ರೈಸ್ ಇದು ಇವತ್ತಿನ ಸ್ಪೆಷಲ್ ನೋಡಿ, ಎಷ್ಟೊಂದು ಹಾಕಿದ್ದಾರೆ. ಸ್ಟಾರ್ಟರ್ಸ್ ತಂದೂರಿ ಸೀ ಫುಡ್ ವೆಜ್ ಇದು. ಈ ಕಡೆ ನಾನ್ ವೆಜ್ ಸ್ಟಾರ್ಟರ್ಸ್ ಎಲ್ಲ ಇದೆ. ಚಿಲ್ಲಿ ಚಿಕನ್ 480 ಎಲ್ಲ 500 ನೋಡು, ಇದು 600. ಸೊ ಗೈಸ್, ಇವಾಗ ನಾವು ಮೆನ್ಯೂ ಡಿಸೈಡ್ ಮಾಡಿದ್ದೀವಿ. ಸೊ ಒಂದು ಲೆಮನ್ ಚಿಕನ್ ಹೇಳ್ತೀವಿ, ಬಟ್ರ್ ಚಿಕನ್ ಕರಿ ಒಂದು, ಮತ್ತು ತಂದೂರಿ ರೋಟಿ 2, ಮತ್ತು ಇನ್ನೊಂದು ಮೇಘನಾ ಸ್ಪೆಷಲ್ ಚಿಕನ್ ಬಿರಿಯಾನಿ. ಸೊ ಇಷ್ಟು ಇವಾಗ ಹೇಳ್ತೀವಿ, ನೋಡುವ ಹೇಗಿರುತ್ತೆ ಅಂತ ಟೇಸ್ಟು. ಒಂದು ಲೆಮನ್ ಚಿಕನ್ನು ಮತ್ತು 2 ಬಟರ್ ತಂದೂರಿ ರೋಟಿ, ಒಂದು ಚಿಕನ್ ಬಟರ್ ಚಿಕನ್, ಮತ್ತು ಒಂದು ಬಿರಿಯಾನಿ. ಸೊ ಗೈಸ್, ಇವಾಗ ಫಸ್ಟ್ ಲೆಮನ್ ಚಿಕನ್ ಬಂದಿದೆ. ಸೊ ಗೈಸ್ ನೋಡಿ, ಹೀಗಿದೆ ಲೆಮನ್ ಚಿಕನ್. ಇವಾಗ ಟೇಸ್ಟ್ ಮಾಡಿ ನೋಡುವ. ನೀವು ಫಸ್ಟ್ ಟೇಸ್ಟ್ ಮಾಡುವ, ಫಸ್ಟ್ ರಿಯಾಕ್ಷನ್. ಹೆಂಗುಂಟು? ಸೊ ಗೈಸ್, ಚಲೋ ಇದೆ ಅಂತೆ. ಸೊ ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ಗೈಸ್, ಲೆಮನ್ ಚಿಕನ್ ಮಾತ್ರ ಸಖತ್ತಾಗಿ ಕ್ರಿಸ್ಪಿ ಆಗಿದೆ. ರೆಡ್ ಚಿಲ್ಲೀಸ್ ಮತ್ತು ಒಂದು ಗಾರ್ಲಿಕ್ ಫ್ಲೇವರ್ ಎಲ್ಲ. ಸೊ ಇವಾಗ ಟೇಸ್ಟ್ ಮಾಡುವ. ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಸೊ ಮೇಘನಾ ಬಂದರೆ ಲೆಮನ್ ಚಿಕನ್ ಟ್ರೈ ಮಾಡಿ. ಮೇಘನಾಸ್ ಲೆಮನ್ ಚಿಕನ್ ಅಂತ ಇರುತ್ತೆ, ತುಂಬ ಚೆನ್ನಾಗಿದೆ. ಫುಲ್ ಸ್ವೀಟು ಇಲ್ಲ, ಸ್ವಲ್ಪ ಮೈಲ್ಡ್ ಸ್ಪೈಸಿ. ಸೊ ಗೈಸ್, ನಮ್ಮ ನೆಕ್ಸ್ಟ್ ಐಟಮ್ ಬಂದಿದೆ. 2 ಬಟರ್ ರೋಟಿ ಮತ್ತು ಬಟರ್ ಚಿಕನ್. ಭಯ ಸೌಕರು. ಸೊ ಬಟರ್ ಚಿಕನ್ ನೋಡಿ, ಫುಲ್ ರೆಡ್ ಆಗಿದೆ. ಕ್ವಾಂಟಿಟಿ ಕೂಡ ಚೆನ್ನಾಗಿದೆ. ಎಸ್. ಸೊ ಗೈಸ್, ಇದು ಬಟರ್ ಚಿಕನ್. ಹೆಂಗೆ ಅನಿಸ್ಕೊಂಡು ಫುಡ್? ಚೆನ್ನಾಗಿದೆ. ಆ್ಯಕ್ಚುಲಿ ಮೇಘನಾ ಇದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಸೊ ಫುಡ್ ಸ್ವಲ್ಪ ಸ್ಪೈಸಿ ಇರುತ್ತೆ. ಸೊ ಯಾರ್ಯಾರು ಸ್ಪೈಸಿ ಲವರ್ಸ್ ಇದ್ದೀರಾ, ಸೊ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ಕಡಿಮೆ ಸ್ಪೈಸಿ ತಿಂತೀನಿ, ನನಗೆ ಸ್ಪೈಸಿ ಫುಡ್ ಸೇರಲ್ಲ. ಬಟ್ ಇದು ಬಟರ್ ಚಿಕನ್ನು ಇವಾಗ ತಿಂದು ನೋಡುವ ಹೇಗಿದೆ ಅಂತ. ಸೊ ಹೋಪ್ಫುಲಿ ಸ್ವೀಟೇ ಇರುತ್ತೆ ಇದು. ಬಟರ್ ರೋಟಿ ಸೊ ಸಖತ್ ಸಾಫ್ಟ್ ಆಗಿದೆ. ಬಟರ್ ಚಿಕನ್ ಯಾವಾಗಲೂ ಸ್ವೀಟ್ ಆಗಿರುತ್ತೆ, ಬಟ್ ಮೇಘನಾಸಲ್ಲಿ ಬಟರ್ ಚಿಕನು ಸ್ಪೈಸಿ ಇರುತ್ತಾ ಅಂತ ನೋಡಬೇಕೀಗ. ಸೊ ಗೈಸ್, ಇವಾಗ ಟ್ರೈ ಮಾಡಿ ನೋಡುವ ಬಟರ್ ಚಿಕನ್ ಹೇಗಿರುತ್ತಂತ. ಸೊ ಗೈಸ್, ಸ್ಪೈಸಿ ಇಲ್ಲ, ಅಷ್ಟು ಸ್ವೀಟ್ ಕೂಡ ಇಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಮೈ ಫೇವ್ರೆಟ್ ಪಲ್ಪಿ ಜ್ಯೂಸ್.
ಸೊ ಗೈಸ್ ಇದೇ ನೋಡಿ ಸ್ಪೆಷಲ್ ಮೇಘನಾಸ್ ಚಿಕನ್ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದಾರೆ. ಬಸ್ ಬೈ. ಸೊ ಗೈಸ್ ಇವಾಗ ಟೇಸ್ಟ್ ಮಾಡುವ ಬಿರಿಯಾನಿ ಹೇಗಿದೆ ಅಂತ. ಅಲ್ಟಿಮೇಟ್ ಟೇಸ್ಟ್. ಸೊ ಗೈಸ್ ಬಾಸುಮತಿ ರೈಸ್ ಯೂಸ್ ಮಾಡೋದು, ಚೆನ್ನಾಗಿ ಬೆಂದಿದೆ, ಪೀಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ. ಚೆನ್ನಾಗಿದೆ ಬಿರಿಯಾನಿ, ಬಿಸಿ ಬಿಸಿ, ಆ ಸ್ಪೈಸಸ್ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ ಒಂದ್ಸಲ ತಿಂದಮೇಲೆ. ಸೊ ಗೈಸ್ ಬಿರಿಯಾನಿ ಸ್ಮೆಲ್ ಅಂತೂ ಗಮ್ ಅಂತಿದೆ. ಸೊ ಸಖತ್ತಾಗಿದೆ. ರೈಸ್ ಎಲ್ಲನೂ ಉದ್ರುದ್ರಾಗಿದೆ. ಸಿ ನೋಡಿ ಬಾಸ್ಮತಿ ರೈಸ್, ಆ ಎಲ್ಲ ಸ್ಪೈಸಸ್ ಫ್ಲೇವರು ಸಖತ್ತಾಗಿ ಬರ್ತಿದೆ. ಮತ್ತು ಗೈಸ್ ಇಲ್ಲಿ ನೀವೇನಾದ್ರು ಬರ್ತಿದ್ದೆ ಅಂದರೆ ನಾವು ರೆಕಮೆಂಡ್ ಮಾಡೋದು ಬರೀ ಒಂದು ಬಿರಿಯಾನಿ ತೊಗೊಳ್ಳಿ, ಯಾಕಂದರೆ ಇಬ್ಬರಿಗೂ ಸಫಿಷಿಯೆಂಟ್ ಆಗಿರುತ್ತೆ. ಸುಮ್ಮನೆ ವೇಸ್ಟ್ ಮಾಡೋದು ಬದಲು ಒಂದು ಬಿರಿಯಾನಿ ತೊಗೊಂಡು ಸಪೋಸ್ ಮತ್ತೇನಾದ್ರು ಬೇಕಿದ್ದರೆ ಇನ್ನೊಂದು ಆರ್ಡ್ರ್ ಮಾಡಿ. ಬಿಕಾಸ್ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ. ಏನಕ್ಕಂದರೆ ಗ್ರೇವಿ ಕೂಡ ಕ್ವಾಂಟಿಟಿ ಜಾಸ್ತಿ ಇತ್ತು ಆ್ಯಂಡ್ ಇವನ್ ಬಿರಿಯಾನಿ ಕೂಡ ಇಬ್ಬರಿಗೆ ಆಗುವಷ್ಟು ಬಿರಿಯಾನಿ ಕೊಡ್ತಾರೆ. ನೀವು ನೋಡ್ಬೋದಲ್ಲಿ ಇನ್ನೂ ಗ್ರೇವಿ ಇನ್ನೂ ಜಾಸ್ತಿ ಇದೆ, ನಾವು ಇಬ್ಬರು ತಿಂದಾದ್ಮೇಲೂ ಕೂಡ. ಸೊ ಕ್ವಾಂಟಿಟಿ ತುಂಬ ಜಾಸ್ತಿ ಕೊಡ್ತಾರೆ ಇಲ್ಲಿ. ಸೊ ಗೈಸ್ ನಮ್ದು ಇವಾಗ ಊಟ ಮುಗಿದಿದೆ, ಬಟ್ ಗ್ರೇವಿ ಸ್ವಲ್ಪ ಹಾಗೆ ಬಾಕಿ ಇದೆ. ಸೊ ನಾವು ಇದನ್ನು ಪಾರ್ಸಲ್ ಮಾಡ್ತಿದ್ದೀವಿ. ಸೊ ವೇಸ್ಟ್ ಮಾಡೋದಕ್ಕಿಂತ ಪಾರ್ಸಲ್ ಮಾಡಿ ಮನೆಗೆ ತೊಗೊಂಡು ಹೋಗೋದು ಬೆಟರ್ ಅಲ್ವಾ. ಸೊ ಓವರಾಲ್ ಗೈಸ್ ಔಟ್ ಆಫ್ 10 ನಾನು ರೇಟ್ ಮಾಡಬೇಕಂದ್ರೆ ಲೆಮನ್ ಚಿಕನ್ 7, ಏನಕ್ಕಂದರೆ ಸ್ವಲ್ಪ ಸ್ಪೈಸಿ ಇತ್ತು. ಮತ್ತು ಬಟರ್ ಚಿಕನ್ 8, ಮತ್ತು ತಂದೂರಿ ರೋಟಿ 7 ಬಿಕಾಸ್ ತುಂಬ ಬಟರ್ ಹಾಕಿದ್ದಾರೆ ಅನಿಸ್ತು. ಮತ್ತು ಬಿರಿಯಾನಿ ನೀನು ಫಸ್ಟ್ ರೇಟ್ ಮಾಡಿ. ಬಿರಿಯಾನಿ 9.5. ಸೊ ಗೈಸ್ 9 ಗೈಸ್ ಬಿರಿಯಾನಿ, ಬಟ್ ಚೆನ್ನಾಗಿದೆ. ಇಲ್ಲಿ ಬಂದು ಬಿರಿಯಾನಿನೇ ಟ್ರೈ ಮಾಡಬೇಕು. ಸೊ ಬಿರಿಯಾನಿಯಲ್ಲೂ ಕೂಡ ಇವ್ರದ್ದು 2 ಡಿಫ್ರೆಂಟ್ ಟೈಪ್ಸ್ ಇದೆ, ಒಂದು ಬೋನ್ ಮತ್ತು ಬೋನ್ಲೆಸ್. ಸೊ ನಾವು ಇವಾಗ ತೊಗೊಂಡಿದ್ದು ಬೋನ್ಲೆಸ್ ಆದರೆ ಅದು ಡಿಫ್ರೆಂಟ್ ಇರುತ್ತೆ. ಐ ಥಿಂಕ್ ನಾವು ಲಾಸ್ಟ್ ಟೈಮ್ ಬಂದಾಗ ಬೋನ್ಲೆಸ್ ಟ್ರೈ ಮಾಡಿದ್ವಿ. ಸೊ ಅದು ತುಂಬ ಸ್ಪೈಸಿ ಇತ್ತು. ಸೊ ಹಾಗಾಗಿ ನಾವು ಈ ಟೈಮ್ ಇವಾಗ ಬೋನ್ ತೊಗೊಂಡಿದ್ವಿ. ಸೊ ಗೈಸ್ ಬಿಲ್ ಎಷ್ಟಾಯ್ತು ಗೊತ್ತಾ ನೋಡಿ. ಯಪ್ಪ, ಇಷ್ಟಕ್ಕೆ ಇಷ್ಟೊಂದಾ ಬಿಲ್ಲು? ಸೊ ಗೈಸ್ ಇವಾಗ ನೋಡಿ ಎಷ್ಟೊಂದು ರಶ್ ಆಗಿದೆ ಅಂತ, ಎಲ್ಲರೂ ವೇಟಿಂಗಲ್ಲಿದ್ದಾರೆ. ಸೊ ಗೈಸ್ ಹೀಗಿತ್ತು ನಮ್ಮ ಫುಡ್ ವ್ಲಾಗ್. ಬಿರಿಯಾನಿ ಅಂತೂ ತುಂಬಾ ಸಖತ್ತಾಗಿತ್ತು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಬಂದು ಇಲ್ಲಿನ ಬಿರಿಯಾನಿನ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೇನಾದರೂ ನಮ್ಮ ಈ ಶಾರ್ಟ್ ವ್ಲಾಗ್ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.